ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್. ನಮ್ಮ ಈ ಒಂದು UI ಚಿತ್ರದ ವಿಮರ್ಶಾ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕೊನೆ ತನಕ ನೋಡಿ. ಸ್ನೇಹಿತರೆ, ರೀಸೆಂಟಾಗಿ ನಾನು ಒಂದು UI ಅನ್ನುವಂತಹ ಒಂದು ನಮ್ಮ ಕನ್ನಡ ಚಲನಚಿತ್ರನ ನೋಡ್ಕೊಂಡು ಬಂದೆ. ಏನು ರೀ, ಇದೇನು ಅರ್ಥ ಆಗಲ್ವಾ? ಅಥವಾ ಅರ್ಥ ಆದ್ರೂ ನೋಡೋರ್ಗೆ ಅರ್ಥ ಆಗಲ್ವಾ? ನೋಡಿದ್ರೂ ಅರ್ಥ ಆಗಲ್ವಾ? ಸ್ಕ್ರೀನ್ ಪ್ಲೇನೇ ಚೆನ್ನಾಗಿಲ್ವಾ? ಖಾಲಿ ಸಿನಿಮಾ ಮಾಡಿದಾರ ಏನು ಅನ್ನೋದು ಯಾರಿಗೂ ಅರ್ಥ ಆಗ್ತಾಯಿಲ್ಲ ಅನ್ನೋದು ನಂದಲ್ಲಪ್ಪ ಸ್ಟೇಟ್ಮೆಂಟು. ನೋಡಿ, ಕೆಲವರು 10ನೇ ಕ್ಲಾಸ್ನೇ 5-6 ಸಲ ಕಟ್ಟಿ ಬರೆದು ಫೇಲ್ ಆಗಿರ್ತಾರಲ್ಲ, ಸೊ ಈ ಥರದವರು ಈ ಥರ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೆಲ್ಲ ಖಾಲಿ ಇದೆ, ಸಿನಿಮಾದೊಳಗಡೆ ಏನೂ ಇಲ್ಲ, ಎಲ್ಲ ಸುಮ್ಮನೆ ಏನೋ ಒಂಥರ ತೋರಿಸಿದ್ದಾರೆ, ಇಷ್ಟ ಬಂದಂಗೆ ಕತೆ ಹೇಳ್ಕೊಂಡೋಗಿದ್ದಾರೆ ಅಂತ. ರೀ ಸ್ವಾಮಿ, ನಿಮಗೆಲ್ಲ ನಾನು ಹೇಳೋದು ಒಂದೇ, ಅದು ಏನು ನಡೀತಿದೆ ಅದು ಸ್ಟೋರಿ, ಉಪ್ಪಿ ಸರ್ ಏನು ಮಾಡಿದ್ದಾರೆ ಸ್ಟೋರಿ, ಅದು ನಿಮ್ಮದು ಕಣ್ರಿ, ಜನರದು, ಅಂದರೆ ನಮ್ಮದು. ನಾವೆಲ್ಲರೂ ನಮ್ಮ ಕಥೆನ ನಾವು ನೋಡ್ತಾ ಇದ್ದೀವಿ ವಿನಃ ಬೇರೆ ಯಾವುದೋ ಅರ್ಥಹೀನ ಕಥೆನ ನೋಡ್ತಾ ಇಲ್ಲ, ಅಥವಾ ಕಟ್ಟಿದಂತಹ ಕಥೆನ ನೋಡ್ತಾ ಇಲ್ಲ. ನಿಜವಾಗ್ಲೂ ವಾಸ್ತವವಾಗಿ ಏನು ನಡೀತೈತೆ ಇವತ್ತಿನ ದಿನ ಸೊಸೈಟಿನಲ್ಲಿ, ಅದನ್ನು ಒಂದು ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಅಲ್ಲಿ. ಆ್ಯಂಡ್ ಇನ್ನೊಬ್ರು ಯಾರೋ ಕೆಲವರು ಹೇಳ್ತಾಯಿದ್ರು, ಇದು ಪಕ್ಕಾ ಪ್ರಜಾಕೀಯ ಪಕ್ಷದ್ದು ಪ್ರಮೋಷನ್ ಅಂತ ಹೇಳ್ತಾಯಿದ್ರು. ಸ್ವಾಮಿ, ನಿಮ್ಗೆ ಅವ್ರಿಗೂ ಹೇಳೋದು ಒಂದೇ, ಈ ಸಿನಿಮಾದಲ್ಲಿ ಪ್ರಜಾಕೀಯ ಅನ್ನುವಂತಹ ಒಂದು ಕಾನ್ಸೆಪ್ಟು ಎಲ್ಲೂ ಕೂಡ ತಗೊಂಡಿಲ್ಲ. ನಮ್ಮ ಪ್ರಕಾರ, ನಾವು ಅಬ್ಸರ್ವ್ ಮಾಡಿದ ಪ್ರಕಾರ, ಇಲ್ಲಿ ನೀವು ಬದಲಾದರೆ ಎಲ್ಲ ಬದಲಾಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನ ತಿಳಿಸಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಈಗ ಕ್ಯಾಶುವಲ್ ಆಗಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಸೊಸೈಟಿನಲ್ಲಿ ಇರೋ ಸತ್ಯ ಹೇಳಿದ್ರೆ ಯಾರು ಕೇಳಲ್ಲ, ಸತ್ಯನ ಸಹಿಸಲ್ಲ. ಸೊ ಹಂಗಾಗಿ ಸತ್ಯದ ವಿರುದ್ಧವಾಗೇ ಇರ್ತಾರೆ. ಸುಳ್ಳು ನಾನಾ ಥರ ಮುಖವಾಡ ಹಾಕ್ಕೊಂಡು, ನಾನಾ ಥರ ನಟನೆ ಮಾಡಿಕೊಂಡು, ಸುಳ್ಳು ಅದು ಹೇಗೆ ಅದ್ರ ಜೀವನನ ನಡೆಸ್ಕೊಂಡು ಹೋದರೂ ಸಹ ಅದೇ ಸರಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದನ್ನು ಪ್ರಾಕ್ಟಿಕಲಾಗಿ ಉಪ್ಪಿ ಸರ್ ಅವರ ಒಂದು UI ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು, ಬುದ್ಧಿವಂತರು ಎದ್ದು ಹೋಗಿ ಚಿತ್ರಮಂದಿರದಿಂದ ಹೊರಗಡೆ, ದಡ್ರಿ ಯಾರಿದ್ದೀರಿ ಈ ಸಿನಿಮಾನ ಪೂರ್ತಿ ನೋಡಿ ಅಂತ ಹೇಳಿದ್ದಾರೆ. ಅವರು ಬುದ್ಧಿವಂತರಾಗಿರೋದ್ರಿಂದ ಈ ಥರ ಒಂದು ಸ್ಟೇಟ್ಮೆಂಟ್ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಅದು ತಪ್ಪು ಅಂತ ನಾವು ಹೇಳೋದಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಅವರು ತುಂಬ ವಿಚಾರವಂತರು. ವಿಚಾರನ ಅರ್ಥ ಮಾಡಿಕೊಂಡು ಈ ಒಂದು ವಾಸ್ತವಿಕವಾಗಿ ಏನೈತೆ ಅನ್ನುವಂತಹದನ್ನ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ಎಲ್ಲರಿಗೂ. ಅದೇ ಯಾರಪ್ಪ ಅಂತಂದ್ರೆ, ಈಗ ಅರ್ಥ ಮಾಡ್ಕೊಳ್ದೇ ಇರುವಂಥ ಮನಸ್ಥಿತಿಗಳೇನಿರ್ತದೆ ಅಂಥ ವ್ಯಕ್ತಿಗಳು ಸಿನಿಮಾ ಅರ್ಥನೇ ಆಗ್ತಿಲ್ಲ, ಸಿನಿಮಾದೊಳಗಡೆ ಖಾಲಿ ಹೊಡಿತೈತೆ, ಸುಮ್ಮನೆ ಕಥೆನ ಬೇಕಾದಂಗೆ ಹೇಳ್ಕೊಂಡು ಹೋಗಿದ್ದಾರೆ, ಅದು ಒಂದು ಸಿನಿಮಾನ, ಅದು ಅರ್ಥ ಆಗುತ್ತಾ, ದುಡ್ಡು ವೇಸ್ಟು ಅನ್ನೋ ಲೆಕ್ಕಾಚಾರದಲ್ಲಿ ರಿವ್ಯೂ ಕೊಡ್ತಾಯಿದ್ದಾರೆ. ಸ್ವಾಮಿ, ನಿಮ್ಗೆ ಹೇಳೋದು ಒಂದೇ, ನಿಮಗೆ ಅರ್ಥ ಆಗದಿದ್ರೂ ಪರವಾಗಿಲ್ಲ, ಬಟ್ ನೆಗೆಟಿವ್ ಥಾಟ್ಸ್ನ ನೀವು ಸ್ಪ್ರೆಡ್ ಮಾಡಬೇಡಿ. ಕೆಲವ್ರು ಹೇಳ್ದಂಗೆ ಉಪ್ಪಿ ಸರ್ದು ಸಿನಿಮಾಗಳು ರಿಲೀಸ್ ಮಾಡಿದಂತಹ ಒಂದು ಕಾಲಘಟ್ಟದಲ್ಲಿ ಅರ್ಥ ಆಗದೇ ಇರ್ಬೋದು, ಬಟ್ ಅದು ಕೆಲವೊಂದಷ್ಟು ದಿನಗಳು ಕಳೆದ ಮೇಲೆ ಅರ್ಥ ಆಗೋದು ಯಾರಿಗೆ ಆದ್ರೂ ಸಹ. ಸೊ ಹಂಗಾಗಿ ಇಲ್ಲಿ ನಾವು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನುವಂತಹ ಒಂದು ವಿಚಾರಗಳನ್ನ ನಾವು ಮಾತಾಡ್ತಿಲ್ಲ. ಮೇಯ್ನಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ವಾಸ್ತವ ಅರ್ಥ ಮಾಡ್ಕೊಬೇಕು. ಬಟ್ ವಾಸ್ತವ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಸಿನಿಮಾ ಗೆಲ್ತಾ ಸೋಲ್ತಾ ಅನ್ನೋ ಒಂದು ಕಾನ್ಸೆಪ್ಟನ್ನ ಬಿಡಿ ದಯವಿಟ್ಟು. ಫಸ್ಟು ಸಿನಿಮಾ ಅರ್ಥ ಆಗದೇ ಇದ್ರೂ, ಅದೇ ನೀವು ಹೇಳ್ತಾ ಇದ್ದೀರಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಜಸ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಸರಿನಾ? ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಒಂದು ತಪ್ಪು ಪ್ರಚಾರಗಳನ್ನ ಮಾಡೋದು, ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು, ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಉಪ್ಪಿ ಸರ್ ಅವರ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಮುಂದೆ ಏನಾಗ್ಬೋದು, ಈಗ ಹೆಂಗಿದೆ ಸಿಚುಯೇಷನ್ನು ಅನ್ನೋದನ್ನ ಪ್ರತಿಯೊಂದನ್ನು
ನೀಟಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಸಹ. ಸೊ ನಮಗಂತೂ ತುಂಬ ಖುಷಿಯಾಯಿತು ಸಿನಿಮಾ ನೋಡಿ. ಯಾಕೆಂತಂದರೆ ಅದು ಒಂದು ಪ್ರತಿಯೊಂದು ವಿಚಾರನೂ ಕೂಡ ಪ್ರತಿಯೊಂದು ಪಾತ್ರಗಳಾಗಿ ಅವರು ವಿಂಗಡಿಸಿ ಒಂದು ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಅವರ ಒಂದು ಮೈಂಡ್ಸೆಟ್ಗೆ ನಾವು ಟಚ್ ಮಾಡೋಕ್ಕಾಗಲ್ಲ ಉಪ್ಪಿ ಸರ್ದು. ಭಾಳ ಖುಷಿಯಾಗುತ್ತೆ ಒಟ್ಟಿನಲ್ಲಿ. ಒಂದು ಪ್ರಕೃತಿನ ಒಂದು ಪಾತ್ರವಾಗಿ ಅವರು ಕನ್ವರ್ಟ್ ಮಾಡಿ ತೋರಿಸಿದ್ದಾರೆ. ಸತ್ಯ ಅನ್ನೋದು ಒಂದು ಪಾತ್ರ, ಸುಳ್ಳು ಅನ್ನೋದು ಒಂದು ಪಾತ್ರ, ಇದನ್ನೆಲ್ಲ ಅಚ್ಚುಕಟ್ಟಾಗಿ ಕಟ್ಕೊಟ್ಟು ಒಂದು ಕಥೆನ ತಗೊಂಡೋಗಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಾವು ಲಾಸ್ಟ್ ನೋಡ್ದಂಗೆ AI ಎನ್ನುವಂತಹ ಒಂದು ಸಿನಿಮಾದಲ್ಲಿ ಅವರು ಏನು ಸಿನಿಮಾ ತೋರಿಸ್ತಾರೆ ದಿ ಎಂಡ್ ಅಂತ ಹೇಳಿಬಿಟ್ಟು ಬರ್ತಾರೆ ಪ್ರೊಡ್ಯೂಸರ್ ಮತ್ತು ಎಡಿಟರ್ ಎಕ್ಸೆಟ್ರಾ. ಇದೇ ಥರ ಒಂದು ಕಾನ್ಸೆಪ್ಟ್ ಇದೆ ಈ ಸಿನಿಮಾದಲ್ಲಿ. ಬಟ್ ಅವರು ಇಲ್ಲಿ ಹೇಗಾಗ್ಬೋದು, ನಮ್ಮ ಒಂದು UI ಚಿತ್ರನ ಬಿಡುಗಡೆ ಮಾಡಾದಮೇಲೆ ಜನ ಯಾವ ಥರ ಪ್ರತಿಕ್ರಿಯೆ ಕೊಡ್ಬೋದು, ಅಕ್ಸೆಪ್ಟ್ ಮಾಡ್ತಾರಾ, ಅರ್ಥ ಆಗುತ್ತಾ, ಬ್ಯಾನ್ ಮಾಡಬೇಕಂತ ಹೇಳ್ತಾರಾ ಅನ್ನುವಂಥ ಒಂದು ಥಾಟ್ ಪ್ರಾಸೆಸ್ನ ಉಪ್ಪಿ ಸರು ಫ್ರೆಶ್ಟೇ ಇಟ್ಕೊಂಡು ಸಿನಿಮಾದ ಒಳಗಡೆ ತೋರಿಸಿದ್ದಾರೆ. ಸೊ ಇದು ತುಂಬ ಅದು ಬುದ್ಧಿವಂತರು ಮಾಡುವಂಥ ಒಂದು ಕಾರ್ಯ ಅದು. ಸೊ ಅವ್ರು ಯಾವ ಥರ ಮಾಡಿದ್ದಾರೆ ಅದೇ ಥರ ಸಿನಿಮಾ ಕೂಡ ಇಲ್ಲಿ ಬ್ಯಾನ್ ಆಗಬೇಕು ಅನ್ನೋ ಥರದಲ್ಲೂ ಒಂದಷ್ಟು ಮಾತುಕತೆಗಳು ಬರ್ತಿದೆ. ಬಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಸಿನಿಮಾ ಬ್ಯಾನ್ ಮಾಡಬೇಕಂದ್ಬಿಟ್ಟು ನೀವು ಅರ್ಥಹೀನವಾಗಿ ನಡ್ಕೊಂಡ್ರೆ ಅದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ನಾವು ಏನು ಹೇಳೋಣ, ಏನು ಹೇಳೋಕ್ಕಾಗಲ್ಲ. ಬಟ್ ಸಿನಿಮಾನ ಬುದ್ಧಿವಂತರು ಮಾತ್ರ ಅರ್ಥ ಮಾಡ್ಕೊಳಕ್ಕಾಗೋದು. ಆ್ಯಕ್ಚುಲಿ ಸರ್ ಹೇಳ್ಬಿಟ್ಟಿದ್ದಾರೆ, ಉಪ್ಪಿ ಸರ್, ಬುದ್ಧಿವಂತರು ಥಿಯೇಟ್ರಿಂದ ಹೊರಗಡೆ ಹೋಗಿ ನೀವು ಬುದ್ಧಿವಂತರು ಆಗಿರ್ತೀರಾ ಅಂತ ಹೇಳಿದ್ದಾರೆ. ಬಟ್ ನಾವು ನೋಡೇ ಬಿಡೋಣ ಅದೇನಿರ್ಬೋದು. ಓಕೆ, ನಮ್ಗೆ ಗೊತ್ತು ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಉಪ್ಪಿ ಸರ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಬಟ್ ಆದ್ರೂ ಅದೇನಿರ್ಬೋದು ನೋಡೋಣ ಅನ್ನೋ ಥರದಲ್ಲಿ ಬಂತು. ಭಾಳ ಖುಷಿಯಾಯಿತು. ಒಟ್ಟಿನಲ್ಲಿ ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದೈತೆ. ಅವರ ಒಂದು ಡೈರೆಕ್ಷನ್ ಲೆವೆಲ್ನ ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಯಾವುದ್ಯಾವುದೋ ಮಾಡಿಬಿಟ್ಟು ಎಲ್ಲರನ್ನೂ ಒಪ್ಸ್ಬೋದು ಜನರನ್ನ. ಬಟ್ ಉಪ್ಪಿ ಸರ್ ಥರ ಥಿಂಕ್ ಮಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಡೈರೆಕ್ಟರ್ಸ್ಗೆ ಡೈರೆಕ್ಟರ್ ಅಂತ ಸುಮ್ಮನೆ ಯಾರೂ ಅವ್ರನ್ನ ಕರೆದಿಲ್ಲ. ಸೊ ತುಂಬ ಖುಷಿ ಇದೆ. ಒಂದಷ್ಟು ವಿಚಾರಗಳನ್ನ ನಾವು ಕೂಡ ತಿಳ್ಕೊಂಡ್ವಿ. ನಾವೇನು ಇವತ್ತಿನ ದಿನ ಎಲೆಕ್ಟ್ ಮಾಡಿ ಒಬ್ಬ ವ್ಯಕ್ತಿನ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ, ಪ್ರತಿಯೊಂದು ಎಲ್ಲ ಒಂದು ಸಾಮರ್ಥ್ಯ, ಎಲ್ಲ ಒಂದು ಪವರು ಅವ್ರ ಹತ್ರ ಇದ್ದಾಗ ಅವ್ರು ಯಾವ ಥರ ನಡ್ಕೊಳ್ತಾರೆ, ಯಾವ ಥರ ಬಿಹೇವ್ ಮಾಡ್ತಾರೆ. ಇವಾಗ ಬಿಡಿ, ಇವಾಗೆಲ್ಲ ನಾರ್ಮಲ್ ಆಗಿದೆ. ಒಂದೊಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಲಕ್ಸುರಿ ಕಾರ್ಗಳಲ್ಲಿ ತಿರುಗಾಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ವರ್ಷಗಳು ಕಳೆದ ನಂತರ ಇದೇ ಥರ ಜನಗಳು ಅವ್ರು ಕೊಡೋ ಏನೋ ಎಲೆಕ್ಷನ್ ಟೈಮಲ್ಲಿ ಕೊಡೋ ಎಕ್ಸೆಟ್ರಾ ಯಾರು ಅದಕ್ಕೆ ಮರಳಾಗಿ ಹೋಗ್ತಾರೆ, ಆ ಥರ ಜನಗಳ ಪರಿಸ್ಥಿತಿ ಯಾವ ಥರ ಇರುತ್ತೆ, ಏನಾಗುತ್ತೆ, ಯಾವ ಥರ ಕಂಡಲ್ಲಿ ಗುಂಡಿಟ್ಟು ಕೊಲ್ತಾರೆ ಅನ್ನುವಂತಹ ಒಂದು ವಿಚಾರನ ಆ ಪರದೆ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಇದು ಅನಿಸ್ತು ಒಟ್ಟಿನಲ್ಲಿ, ಇದು ಹೌದಪ್ಪ, ಇದು ನಿಜ, ಇದು ನಡೆಯುತ್ತೆ, ಇದು ನಡೆಯುತ್ತೆ ಅನ್ನೋ ಥರದಲ್ಲಿ ನಮಗೂ ಕೂಡ ಬಂತು ಇಂಟೆನ್ಷನ್ನು. ಆ್ಯಂಡ್ ಇನ್ನೊಂದು ಹೇಳೋದಾದರೆ, ಕಲ್ಕಿ ಸಿನಿಮಾನ ಕಾಪಿ ಮಾಡಿದ್ದಾರಾ, ತೆಲುಗುನಲ್ಲಿ ಬರುವಂತಹ ಒಂದು ಪ್ರಭಾಸ್ ಅವರು ನಟಿಸಿರುವಂತಹ ಕಲ್ಕಿ ಚಿತ್ರದಿಂದ ಇದನ್ನು ಇನ್ಫ್ಲುಯೆನ್ಸ್ ತಗೊಂಡೋಗಿ ಅಲ್ಲಿಂದ ಏನಾದರೂ ಕಾಪಿ ಮಾಡಿದಾರಾ ಅನ್ನೋ ಥರದಲ್ಲಿ ಒಂದಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತೈತೆ. ಯಾವುದೇ ಕಾರಣಕ್ಕೂ ಅದಲ್ಲ, ಅದು ಬೇರೆ ಲೆಕ್ಕಾಚಾರದಲ್ಲಿ ಹೋಗುತ್ತೆ, ಇದು ಬೇರೆ ಲೆಕ್ಕಾಚಾರದಲ್ಲಿ ಹೋಗುತ್ತೆ. ಅದು ಕೂಡ ಒಂದು ಇಮ್ಯಾಜಿನೇಷನಲ್ಲಿ ಬಂದಿದೆ. ಬಟ್ ಈ ಒಂದು ನಮ್ಮ UI ಅನ್ನುವಂತಹ ಒಂದು ಕನ್ನಡ ಚಿತ್ರ ಏನಿದೆ, ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಿದೆ ಅನ್ನೋದನ್ನ ತೋರಿಸಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಂಡು ಹೋಗಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಕಥೆನ ಎಳೆದಿದ್ದಾರೆ. ಭಾಳ ಒಂದಷ್ಟು ವಿಚಾರಗಳು ತುಂಬ ನಮಗೆ ಅರ್ಥ ಆಗದೇ ಇರುವಂಥ ವಿಚಾರಗಳು ನಮ್ಗೆ ಅರ್ಥ ಆಗ್ತು. ನಾವು ಏನು ಎಲೆಕ್ಟ್ ಮಾಡಿ ನಾವು ಸೆಲೆಕ್ಟ್ ಮಾಡಿ ಕಳಿಸಿರ್ತೀವಿ ರಾಜಕಾರಣಿಗಳು, ಅದು ನಾವು ಕೊಡ್ತಾ ಇರೋವಂಥವ್ರಿಗೆ ಕೆಲಸ, ನೀವು ಮಾಡಪ್ಪ, ಇದು ನೀವು ಕುಂತ್ಕೊಂಡು ಅಧಿಕಾರ ನಡೆಸಿ ಮಾಡಿ ಅಂತ ನಾವು ಇದು ಮಾಡೋದು. ಅದನ್ನು ಇವರು ಜನಗಳಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾರು ಕೂಡ ಭಾವಿಸ್ತಾ ಇಲ್ಲ.
ಏನು ಬುದ್ಧಿವಂತರಲ್ಲ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ನಾವೇ ಎಲ್ಲರೂ ಬುದ್ಧಿವಂತರು ಅನ್ನೋ ಥರದಲ್ಲೂ ಒಂದು ನಡ್ಕೊಳ್ತಾ ಇರ್ತಾರೆ. ಸೊ ಈ ಥರ ಒಂದು ಕಾಲಘಟ್ಟ ಬರುತ್ತೆ ಅನ್ನುವಂತಹದನ್ನ ನಮ್ಮ ನಿರ್ದೇಶಕರು ಇದನ್ನು ಒಂದು ಕಥೆನ ಎಳೆದು UI ಅನ್ನುವಂತಹ ಒಂದು ಸಿನಿಮಾ ಮಾಡಿದ್ದಾರೆ. ಭಾಳ ಒಂದಷ್ಟು ವಿಚಾರಗಳು ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ನಾವು ತಿಳ್ಕೊಂಡ್ವಿ. ಆ್ಯಂಡ್ ನಿಂದು ಭವಿಷ್ಯ ಹಿಂಗಿದೆ ನೋಡಪ್ಪ, ಹಿಂಗಾಗುತ್ತೆ ನೋಡಪ್ಪ, ನೀನು ಈ ಒಂದು ಪೊಸಿಷನ್ನಲ್ಲಿ ಇದೆಯಾ ನೋಡಪ್ಪ ಅನ್ನುವಂತಹದನ್ನ ಕ್ಯಾಕರಿಸಿ ಮೊಕ್ಕೋಗ್ದಂಗೆ ಹೇಳಿದ್ದಾರೆ. ಆ್ಯಂಡ್ ಸ್ಲಿಪ್ಪರ್ ಶಾಟ್ ಅಂತ ಏನು ಹೇಳ್ತಾರೆ, ಈ ಥರ ಕೂಡ ಅದು ಅಂದ್ಕೊಬೋದು. ಆ್ಯಂಡ್ ನಾವೇ ಸೃಷ್ಟಿ ಮಾಡಿರುವಂತಹ ಒಂದು ದೇವರು, ಅದಾದಮೇಲೆ ಧರ್ಮ, ಅದಾದಮೇಲೆ ಜಾತಿ, ಅದಾದಮೇಲೆ ಮೇಲು ಕೀಳು, ಈ ಒಂದು ಹಂತಗಳು ಹಿಂಗೆ ಹೋಗುತ್ತೆ, ಇದರಿಂದ ಈ ಥರ ಒಂದು ತೊಂದರೆ ಆಗುತ್ತೆ ಅನ್ನುವಂತಹದನ್ನ ವಿವರವಾಗಿ ಎಳೆಯಾಗಿ ಒಂದು ಚಿತ್ರಣ ತೋರಿಸಿದ್ದಾರೆ ಉಪ್ಪಿ ಸರ್. ಅವರ ಒಂದು ಥಾಟ್ಸ್ಗೆ ನಾವು ತುಂಬ ಫಿದಾಗಿಬಿಟ್ಟಿದ್ದೀವಿ. ಭಾಳ ಖುಷಿಯಾಗುತ್ತೆ. ನಾವು ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ, ಹೆಂಗಿರ್ಬೋದು ಏನು ಯಾವ ಥರ ಅಂದ್ಕೊಂಡು. ಭಾಳ ಖುಷಿಯಾಗುತ್ತೆ ಅವರ ಒಂದು ಸಿನಿಮಾನ ನೋಡಿ ಬಂದಿದ್ದಕ್ಕೆ. ಖುಷಿಯಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳ ಅರ್ಥ ಆಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ. ನಾನು ಇನ್ನೂ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಬೋದು. ಸಿನಿಮಾದಲ್ಲಿ ಏನಿದೆ, ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ, ಏನು ಮಾಡಿದ್ದಾರೆ, ಏನಿದೆ ಅಂದ್ಬಿಟ್ಟು ಫುಲ್ಲು ಸಿನಿಮಾನ ನಾನು ಹೇಳಿದ್ರೆ ಅದು ಅರ್ಥ ಇರಲ್ಲ. ಸೊ ಹಂಗಾಗಿ ಆದಷ್ಟು ನಾವು ಅಟ್ ಪ್ರೆಸೆಂಟ್ ಹೇಗಿದ್ದೀವಿ, ಮುಂದೆ ಏನಾಗ್ಬೋದು ಅನ್ನುವಂಥ ಒಂದು ಉದ್ದೇಶನ ಅವರು ವಿವರವಾಗಿ ಹೇಳಿದ್ದಾರೆ. ಆದಷ್ಟು ಎಲ್ಲರೂ ಸಹ UI ಅನ್ನುವಂತಹ ಒಂದು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಕೆಲವ್ರಿಗೆ ಅರ್ಥ ಆಗಲ್ಲ ಬಿಡಿ, ಕೆಲವ್ರಿಗೆ ಅರ್ಥ ಆಗಲ್ಲ. ನಾನು ಆವಾಗಲೇ ಹೇಳ್ದಂಗೆ ಕೆಲವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆದರೂ ಅವ್ರಿಗೆ ಏನೂ ಅರ್ಥ ಆಗಲ್ಲ, ಗೊತ್ತೂ ಆಗಲ್ಲ. ವಿಚಾರವಂತರು ಬುದ್ಧಿವಂತರಿಗೆ ಮಾತ್ರ ಸಿನಿಮಾ ಅರ್ಥ ಆಗೋದು. ಆದಷ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಮ್ಮ ಒಂದು ಕನ್ನಡ ಚಿತ್ರನ ಸಪೋರ್ಟ್ ಮಾಡಿ. ಗೆಲ್ಲಿಸಿ ಸೋಲಿಸಿ ಹಿಟ್ ಮಾಡಿ ಫ್ಲಾಪ್ ಮಾಡಿ ಅನ್ನೋ ಥರದಲ್ಲಿ ಒಂದು ಕಾನ್ಸೆಪ್ಟ್ ಇಲ್ಲ. ಜಸ್ಟ್ ಈ ಒಂದು UI ಅನ್ನುವಂತಹ ಒಂದು ಚಿತ್ರನ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.